ಎಲ್ರಿಗೂ ನಮಸ್ಕಾರ. ಯೋಚನೆ ಮಾಡಿ ನೋಡಿ, ಗ್ರಹಗಳು ಯಾಕೆ ಸೂರ್ಯನ ಸುತ್ತ ಸುತ್ತುತ್ತೆ? ಅಥವಾ ಫುಲ್ ಸ್ಪೀಡಲ್ಲಿ ಹೋಗೋ ಗಾಡಿ ಸಡನ್ನಾಗಿ ಹೇಗೆ ನಿಲ್ಲುತ್ತೆ? ಈ ತರಹದ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಅದು ಇರೋದು ಭೌತಶಾಸ್ತ್ರದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಬ್ರಾಂಚ್, ಮೆಕ್ಯಾನಿಕ್ಸ್, ಅಂದ್ರೆ ಚಲನಶಾಸ್ತ್ರದಲ್ಲಿ. ಇವತ್ತು ನಾವು ಈ ಚಲನೆ, ಅದರಲ್ಲಿ ಆಗೋ ಬದಲಾವಣೆ ಮತ್ತೆ ಇದೆಲ್ಲವನ್ನೂ ಕಂಟ್ರೋಲ್ ಮಾಡೋ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಒಂದು ಸೀನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಬಸ್, ಅದರ ಸ್ಪೀಡೋಮೀಟರ್ ಸೂಜಿ ಗಂಟೆಗೆ 60 ಮೈಲಿಗಿಂತ ಕೆಳಗೆ ಇಳಿಯೋ ಹಾಗಿಲ್ಲ. ಒಂದು ವೇಳೆ ಸ್ಪೀಡ್ ಕಡಿಮೆ ಆದ್ರೆ ಬೂಮ್, ಬಾಂಬ್ ಸ್ಫೋಟ ಆಗುತ್ತೆ. ಇದು 1994ರಲ್ಲಿ ಬಂದಿದ್ದ ಹಾಲಿವುಡ್ ಮೂವಿ ಸ್ಪೀಡ್ನ ಒಂದು ಸಖತ್ ಥ್ರಿಲ್ಲಿಂಗ್ ಸೀನ್. ಸರಿ, ಈ ಒಂದು ಡೇಂಜರಸ್ ಸನ್ನಿವೇಶವನ್ನ ನಾವು ಫಿಸಿಕ್ಸ್ ಭಾಷೆಯಲ್ಲಿ ಅಂದ್ರೆ ಭೌತಶಾಸ್ತ್ರದ ಭಾಷೆಯಲ್ಲಿ ಹೇಗೆ ವಿವರಿಸೋದು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಯಾವೆಲ್ಲ ಟೂಲ್ಸ್ ಬೇಕಾಡತ್ತೆ? ಇಲ್ಲೇ ನೋಡಿ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಒಂದು ಪವರ್ಫುಲ್ ಟೂಲ್ ಅಂದ್ರೆ ಅದು ಮೆಕ್ಯಾನಿಕ್ಸ್ ಅಥವಾ ಚಲನಶಾಸ್ತ್ರ. ಇದು ಬರೀ ಸಿನಿಮಾದ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಮಾತ್ರ ಅಲ್ಲ. ಒಂದು ಸೇಬು ಮರದಿಂದ ಕೆಳಗೆ ಬೀಳೋದ್ರಿಂದ ಹಿಡಿದು ಆಕಾಶಕ್ಕೆ ಹಾರೋ ರಾಕೆಟ್ವರೆಗೂ ಪ್ರತಿಯೊಂದರ ಚಲನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಈ ಮೆಕ್ಯಾನಿಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಇದನ್ನು ನಾವು 7 ಮುಖ್ಯ ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಒಂದು ಸ್ಟ್ಯಾಟಿಕ್ಸ್, ಅಂದರೆ ನಿಂತ ಜಾಗದಲ್ಲಿ ನಿಂತಿರುವ ವಸ್ತುಗಳ ಬಗ್ಗೆ ಸ್ಟಡಿ ಮಾಡೋದು. ಉದಾಹರಣೆಗೆ ಒಂದು ಬ್ರಿಡ್ಜ್ ಹೇಗೆ ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ. ಇನ್ನೊಂದು ಡೈನಾಮಿಕ್ಸ್, ಇದು ಚಲನೆಯಲ್ಲಿರೋ ವಸ್ತುಗಳ ಬಗ್ಗೆ ಹೇಳುತ್ತೆ. ಈ ಡೈನಾಮಿಕ್ಸ್ನಲ್ಲೂ ಮತ್ತೆ 2 ಭಾಗ ಇದೆ. ಒಂದು ಕಿನೆಮ್ಯಾಟಿಕ್ಸ್, ಇದು ಒಂದು ವಸ್ತು ಹೇಗೆ ಚಲಿಸ್ತಿದೆ ಅಂತ ಹೇಳುತ್ತೆ, ಅಂದರೆ ಅದರ ಸ್ಪೀಡ್ ಎಷ್ಟು, ಯಾವ ದಾರಿಲಿ ಹೋಗ್ತಿದೆ ಅಂತ. ಇನ್ನೊಂದು ಕಿನೆಟಿಕ್ಸ್, ಇದು ಆ ವಸ್ತು ಯಾಕೆ ಚಲಿಸ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ, ಅಂದರೆ ಅದರ ಮೇಲೆ ಯಾವ ಫೋರ್ಸ್ ಕೆಲಸ ಮಾಡ್ತಿದೆ ಅಂತ. ಸೊ ನಮ್ಮ ಬಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಾವು ಮೊದಲು ಕೈನಮ್ಯಾಟಿಕ್ಸ್ ಮೇಲೆ ಫೋಕಸ್ ಮಾಡಬೇಕು. ಯಾಕಂದ್ರೆ ಬಸ್ ಮೇಲೆ ಯಾವ ಫೋರ್ಸ್ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಆ ಬಸ್ ಹೇಗೆ ಚಲಿಸ್ತಿದೆ ಅನ್ನೋದನ್ನ ಕರೆಕ್ಟಾಗಿ ವಿವರಿಸೋದು ತುಂಬಾನೇ ಮುಖ್ಯ ಅಲ್ವಾ? ಸರಿ, ಹಾಗಾದರೆ ಚಲನೆಯನ್ನು ಸರಿಯಾಗಿ ಡಿಸ್ಕ್ರೈಬ್ ಮಾಡೋಕೆ ನಮಗೆ ಕೆಲವು ಸ್ಪೆಸಿಫಿಕ್ ಪದಗಳು ಗೊತ್ತಿರಬೇಕು. ಇವು ಫಿಸಿಕ್ಸ್ ಭಾಷೆಯ ABCDs ಇದ್ದ ಹಾಗೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಪದ ದೂರ ಅಥವಾ ಡಿಸ್ಟೆನ್ಸ್. ಇದು ಸಿಂಪಲ್. ಒಂದು ವಸ್ತು ಎಷ್ಟು ಉದ್ದದ ದಾರಿಯಲ್ಲಿ ಚಲಿಸಿದೆ ಅನ್ನೋದರ ಒಟ್ಟು ಅಳತೆ. ಅಂದರೆ ಮನೆಯಿಂದ ಅಂಗಡಿಗೆ ಹೋಗೋಕೆ ನೀವು ಅಂಕುಡುಂಕಾದ ರಸ್ತೆಯಲ್ಲಿ ಹೋದ್ರೆ ಆ ಇಡೀ ರಸ್ತೆಯ ಲೆಂತ್ ಇದೆಯಲ್ಲ, ಅದೇ ದೂರ. ಇದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತೀವಿ, ಯಾಕಂದ್ರೆ ಇದಕ್ಕೆ ಬರೀ ಮೌಲ್ಯ ಇರುತ್ತೆ. ಉದಾಹರಣೆಗೆ 5 ಕಿಲೋಮೀಟರ್ ಅಂತ, ಆದರೆ ಯಾವ ದಿಕ್ಕಿನಲ್ಲಿ ಅನ್ನೋದು ಇರಲ್ಲ. ಎರಡನೇ ಪದ ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್. ಇದು ಸ್ವಲ್ಪ ಬೇರೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ನಡುವೆ ಇರೋ ಅತಿ ಕಡಿಮೆ, ಅಂದ್ರೆ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದು ಡೈರೆಕ್ಷನ್ ಅಂದ್ರೆ ದಿಕ್ಕುನೂ ಹೇಳುತ್ತೆ. ಅದಕ್ಕೆ ಇದನ್ನ ವೆಕ್ಟರ್ ಕ್ವಾಂಟಿಟಿ ಅಂತ ಕರೆಯೋದು. ಈ ಚಿತ್ರ ನೋಡಿದ್ರೆ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನಡುವಿನ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಆ ಸುತ್ತಿ ಬಳಸಿ ಹೋಗಿರೋ ದಾರಿ ಇದೆಯಲ್ಲ, ಅದು ನಾವು ಪ್ರಯಾಣಿಸಿದ ನಿಜವಾದ ದೂರ. ಆದ್ರೆ ಆ ಸ್ಟ್ರೈಟ್ ಆಗಿರೋ ಬಾಣ, ಅದು ಸ್ಥಾನಪಲ್ಲಟ, ಅಂದ್ರೆ ಸ್ಟಾರ್ಟಿಂದ ಎಂಡಿಗಿರೋ ಶಾರ್ಟೆಸ್ಟ್ ಪಾತ್. ಸಿಂಪಲ್ ಆಗಿ ಹೇಳೋದಾದ್ರೆ, ಬೆಂಗಳೂರಿಂದ ಮೈಸೂರಿಗೆ ರೋಡಲ್ಲಿ ಹೋದ್ರೆ ಕಾರ್ ಓಡೋಮೀಟರ್ ತೋರ್ಸೋದು ಡಿಸ್ಟೆನ್ಸ್. ಅದೇ ಆ 2 ನಗರಗಳ ನಡುವೆ ಇರೋ ಏರ್ ಡಿಸ್ಟೆನ್ಸ್ ಅಂದ್ರೆ ನೇರವಾದ ಅಂತರ, ಅದು ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅರ್ಥ ಆದ ಹಾಗೆ ಜವ ಅಂದ್ರೆ ಸ್ಪೀಡ್ ಮತ್ತೆ ವೇಗ ಅಂದ್ರೆ ವೆಲಾಸಿಟಿ ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ಸ್ಪೀಡ್ ಅಂದ್ರೆ ಒಂದು ವಸ್ತು ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂತ ಅಷ್ಟೆ, ಇದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ವೆಲಾಸಿಟಿ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಮತ್ತೆ ಯಾವ ಡೈರೆಕ್ಷನ್ನಲ್ಲಿ ಹೋಗ್ತಿದೆ ಅನ್ನೋದು ಕೂಡ ಮುಖ್ಯ. ಇದು ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಪೀಡ್ ಸ್ಕೇಲಾರ್, ವೆಲಾಸಿಟಿ ವೆಕ್ಟರ್. ಸಿಂಪಲ್. ಓಕೆ, ಈಗ ಇದ್ರ ಹಿಂದಿನ ಮ್ಯಾಥ್ಸ್ ನೋಡೋಣ. ಆವ್ರೇಜ್ ಸ್ಪೀಡ್ ಬೇಕು ಅಂದ್ರೆ ನಾವು ಟೋಟಲ್ ಡಿಸ್ಟೆನ್ಸ್ ಅನ್ನ ಟೈಮಿಂದ ಡಿವೈಡ್ ಮಾಡ್ತೀವಿ. ಅದೇ ಆವ್ರೇಜ್ ವೆಲಾಸಿಟಿ ಬೇಕು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಟೈಮಿಂದ ಡಿವೈಡ್ ಮಾಡ್ತೀವಿ. ಇದು ನೋಡಕ್ಕೆ ಚಿಕ್ಕ ವ್ಯತ್ಯಾಸ ಅನ್ಸ್ಬೋದು, ಆದ್ರೆ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ಇದು ಎಷ್ಟು ದೊಡ್ಡ ಡಿಫ್ರೆನ್ಸ್ ಮಾಡುತ್ತೆ ಗೊತ್ತಾ? ಇಲ್ಲಿವರೆಗೂ ನಾವು ಕಾನ್ಸ್ಟೆಂಟ್ ಆಗಿರೋ ಚಲನೆ ಬಗ್ಗೆ ಮಾತಾಡಿದ್ವಿ, ಆದರೆ ನಾವು ಶುರು ಮಾಡಿದ ಬಸ್ ಪ್ರಾಬ್ಲಮ್ ಇದೆಯಲ್ಲ, ಅದು ಬದಲಾವಣೆ ಬಗ್ಗೆ ಅಲ್ವಾ? ಚಲನೆಯಲ್ಲಿ ಆಗೋ ಈ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಳೋದೇ ಅಸಲಿ ಚಾಲೆಂಜ್.
ಸೊ ಅದಕ್ಕಾಗಿ ನಾವು ಆಕ್ಸೆಲರೇಷನ್ ಅಂದರೆ ವೇಗೋತ್ಕರ್ಷದ ಬಗ್ಗೆ ತಿಳ್ಕೋಬೇಕು. ಹಾಗಾದ್ರೆ ಏನಿದು ಆಕ್ಸಿಲರೇಷನ್? ಸಿಂಪಲ್ ಆಗಿ ಹೇಳೋದಾದ್ರೆ ಟೈಮ್ ಜೊತೆ ಒಂದು ವಸ್ತುವಿನ ವೆಲಾಸಿಟಿ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದೇ ಆಕ್ಸಿಲರೇಷನ್. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ವೆಲಾಸಿಟಿ ಅಂದ್ರೆ ಸ್ಪೀಡ್ ಮತ್ತೆ ಡೈರೆಕ್ಷನ್ ಎರಡೂ ಇರುತ್ತೆ. ಸೊ ಸ್ಪೀಡ್ ಹೆಚ್ಚಾದ್ರೂ ಆಕ್ಸಿಲರೇಷನ್, ಸ್ಪೀಡ್ ಕಡಿಮೆ ಆದ್ರೂ ಆಕ್ಸಿಲರೇಷನ್, ಅಷ್ಟೇ ಯಾಕೆ ಡೈರೆಕ್ಷನ್ ಬದಲಾದ್ರೂ ಅದು ಆಕ್ಸಿಲರೇಷನ್ನೇ. ಇದರ ಯೂನಿಟ್ m/s². ಸರಿ, ವೆಲಾಸಿಟಿಯಲ್ಲಿ ಏನೂ ಚೇಂಜ್ ಇಲ್ಲ ಅಂದ್ರೆ ಏನಾಗುತ್ತೆ? ಈ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನೋಡಿ. ಎಕ್ಸ್ ಆಕ್ಸಿಸ್ ಮೇಲೆ ಟೈಮ್, ವೈ ಆಕ್ಸಿಸ್ ಮೇಲೆ ಡಿಸ್ಟೆನ್ಸ್ ಇದೆ. ಈ ಸ್ಟ್ರೇಟ್ ಲೈನ್ ಏನ್ ಹೇಳುತ್ತೆ ಅಂದ್ರೆ ಪ್ರತಿ ಸೆಕೆಂಡಿಗೂ ವಸ್ತು ಒಂದೇ ಸಮನಾದ ದೂರ ಹೋಗ್ತಿದೆ. ಅಂದ್ರೆ ಅದರ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದೆ. ಯಾವಾಗ ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತೋ ಆಗ ಆಕ್ಸಿಲರೇಷನ್ 0. ಈಗ ವೆಲಾಸಿಟಿ ಟೈಮ್ ಗ್ರಾಫ್ ಕಡೆ ಬರೋಣ. ಆಕ್ಸಿಲರೇಷನ್ ಅರ್ಥ ಮಾಡ್ಕೊಳ್ಳೋಕೆ ಇವು ಬೆಸ್ಟ್ ಟೂಲ್ಸ್. ನೋಡಿ, ಗ್ರಾಫ್ನಲ್ಲಿ ಲೈನ್ ಫ್ಲಾಟ್ ಆಗಿದ್ರೆ ಅಂದ್ರೆ ಅಡ್ಡವಾಗಿದ್ರೆ ವೆಲಾಸಿಟಿ ಚೇಂಜ್ ಆಗ್ತಿಲ್ಲ ಅಂತ ಅರ್ಥ. ಸೊ 0 ಆಕ್ಸಿಲರೇಷನ್. ಅದೇ ಲೈನ್ ಮೇಲಕ್ಕೆ ಇರ್ತಾ ಇದ್ರೆ ಅದರರ್ಥ ವೆಲಾಸಿಟಿ ಒಂದೇ ರೇಟ್ನಲ್ಲಿ ಜಾಸ್ತಿ ಆಗ್ತಿದೆ. ಇದನ್ನೇ ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರೆಯೋದು. ಈ ಗ್ರಾಫ್ನ ಸ್ಲೋಪ್ ಅಂದ್ರೆ ಇಳಿಜಾರು ಡೈರೆಕ್ಟ್ ಆಗಿ ಆಕ್ಸಿಲರೇಷನ್ ಅನ್ನೇ ಕೊಡುತ್ತೆ. ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳೋದಾದ್ರೆ ಪಾಸಿಟಿವ್ ಆಕ್ಸೆಲರೇಷನ್ ಅಂದ್ರೆ ಗಾಡಿಗೆ ಆಕ್ಸೆಲರೇಟರ್ ಕೊಡೋದು. ನೆಗೆಟಿವ್ ಆಕ್ಸೆಲರೇಷನ್ ಅಥವಾ ಡಿಸೆಲರೇಷನ್ ಅಂದ್ರೆ ಬ್ರೇಕ್ ಹಾಕೋದು, ಸ್ಪೀಡ್ ಕಡಿಮೆ ಮಾಡೋದು. ಇನ್ನು 0 ಆಕ್ಸೆಲರೇಷನ್ ಅಂದ್ರೆ ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕಿ ಒಂದೇ ಸ್ಪೀಡಲ್ಲಿ ಹೋಗೋ ಥರ. ಈ 3 ಕಾನ್ಸೆಪ್ಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಸರಿ, ಇಲ್ಲಿವರೆಗೂ ಕಾನ್ಸೆಪ್ಟ್ಸ್ ನೋಡಿದ್ವಿ. ಈಗ ಕೈನಮ್ಯಾಟಿಕ್ಸ್ನ ಅತಿ ಪವರ್ಫುಲ್ ಟೂಲ್ಸ್ ಬಗ್ಗೆ ಮಾತಾಡೋಣ. ಅವು ಬೇರೆ ಯಾವುದೂ ಅಲ್ಲ, ಚಲನೆಯ ಸಮೀಕರಣಗಳು ಅಥವಾ ಈಕ್ವೇಷನ್ಸ್ ಆಫ್ ಮೋಷನ್. ಕಾನ್ಸ್ಟೆಂಟ್ ಆಕ್ಸೆಲರೇಷನ್ ಇರೋ ಯಾವುದೇ ಪ್ರಾಬ್ಲಮ್ ಅನ್ನ ಇವುಗಳಿಂದ ಸಾಲ್ವ್ ಮಾಡ್ಬೋದು. ಇವೇ ನೋಡಿ ಆ 3 ಮ್ಯಾಜಿಕಲ್ ಈಕ್ವೇಷನ್ಸ್. ನಾನ್ ಹೇಳೋ ಹಾಗೆ ಇವು ಚಲನೆಯನ್ನ ಅನಲೈಸ್ ಮಾಡಕ್ಕೆ ಇರೋ ಚೀಟ್ ಕೋಡ್ಸ್. ಕಾನ್ಸ್ಟೆಂಟ್ ಆಕ್ಸೆಲರೇಷನ್ ಇರೋ ಯಾವುದೇ ಸಿಚುವೇಶನ್ ಇರಲಿ, ಫೈನಲ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಅಥವಾ ಟೈಮ್ ಏನು ಬೇಕಾದರೂ ಇವುಗಳನ್ನ ಬಳಸಿ ಕಂಡುಹಿಡಿಬೋದು. ಇಡೀ ಫಿಸಿಕಲ್ ವರ್ಲ್ಡ್ನ ಚಲನೆಯನ್ನ ಮ್ಯಾಥ್ಸ್ ಭಾಷೆಯಲ್ಲಿ ಹಿಡಿದಿಡೋ ತಾಕತ್ ಇವಕ್ಕಿದೆ. ಈ ಈಕ್ವೇಷನ್ಗಳನ್ನ ಬಳಸೋಕ್ ಮುಂಚೆ ಅದರಲ್ಲಿರೋ ಪ್ರತಿಯೊಂದು ಸಿಂಬಲ್ಗೂ ಏನ್ ಅರ್ಥ ಅಂತ ತಿಳ್ಕೊಳ್ಳೋದು ಫಸ್ಟ್ ಸ್ಟೆಪ್. ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಆರಂಭದ ವೇಗ, ವಿ ಅಂದ್ರೆ ಫೈನಲ್ ವೆಲಾಸಿಟಿ ಅಂದ್ರೆ ಕೊನೆಯ ವೇಗ, ಎ ಅಂದ್ರೆ ಆಕ್ಸಿಲರೇಷನ್, ಟಿ ಅಂದ್ರೆ ಟೈಮ್ ಮತ್ತೆ ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಪ್ರಾಬ್ಲಮ್ನಲ್ಲಿ ಇವುಗಳನ್ನ ಸರಿಯಾಗಿ ಗುರ್ತಿಸಿದ್ರೆ ಸಾಕು, ಲೆಕ್ಕಾಚಾರಗಳು ಏಕ್ದಮ್ ಸಿಂಪಲ್ ಆಗ್ಬಿಡುತ್ತೆ. ನಾವೀಗ ಶುರು ಮಾಡಿದ್ದು ಒಂದು ಸಿನಿಮಾ ಸೀನ್ನಿಂದ. ಆದ್ರೆ ಈ ಕಾನ್ಸೆಪ್ಟ್ಸ್, ಈ ಈಕ್ವೇಷನ್ಸ್ ಇವೆಲ್ಲ ಬರೀ ಸಿನಿಮಾಗೆ ಮಾತ್ರ ಸೀಮಿತ ಅಲ್ಲ. ಇವು ಯೂನಿವರ್ಸಲ್, ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ಉದಾಹರಣೆಗೆ ಈ ಚಿತ್ರ ನೋಡಿ. ಒಬ್ರು ಎತ್ತರದಿಂದ ಒಂದು ಬಾಲ್ ಕೆಳಗೆ ಬಿಡ್ತಿದ್ದಾರೆ. ಈ ಬಾಲ್ನ ಚಲನೆಯನ್ನ ಡಿಸ್ಕ್ರೈಬ್ ಮಾಡೋಕ್ಕೂ ಕೂಡ ನಾವು ಅದೇ ಈಕ್ವೇಷನ್ಸ್ ಆಫ್ ಮೋಷನ್ ಬಳಸ್ಬೋದು. ಇಲ್ಲಿರೋ ಒಂದೇ ಒಂದು ಚೇಂಜ್ ಅಂದ್ರೆ ಆಕ್ಸಿಲರೇಷನ್ ಎ ಜಾಗದಲ್ಲಿ ಜಿ ಅಂತ ಹಾಕ್ತೀವಿ. ಜಿ ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಉಂಟಾಗೋ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಸೊ ಇಲ್ಲಿ ತಿಳ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಸ್ಪೀಡ್ ಸಿನಿಮಾದ ಬಸ್ಸನ್ನು ಕಂಟ್ರೋಲ್ ಮಾಡೋ ಫಿಸಿಕ್ಸ್ ನಿಯಮಗಳೇ ಮರದಿಂದ ಬೀಳೋ ಸೇಬನ್ನು ಕಂಟ್ರೋಲ್ ಮಾಡುತ್ತೆ. ಅಷ್ಟೇ ಯಾಕೆ ಸೂರ್ಯನ ಸುತ್ತೋ ಗ್ರಹಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದೇ ಅಲ್ವಾ ಫಿಸಿಕ್ಸ್ನ ಬ್ಯೂಟಿ? ಹಾಗಿದ್ರೆ ಈಗ ನಿಮ್ಮತ್ರ ಬೇಕಾದ ಎಲ್ಲ ಟೂಲ್ಸ್ ಇವೆ. ನಾವು ಶುರು ಮಾಡಿದ ಆ ಬಸ್ ಪ್ರಾಬ್ಲಮ್ಗೆ ವಾಪಸ್ ಬರೋಣ. ಆ ಒಂದು ಸಿಚುವೇಶನ್ ಅನ್ನ ಅನಲೈಸ್ ಮಾಡೋಕೆ ನೀವು ಮೊದಲು ಯಾವ ಕ್ವಾಂಟಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ? ಯೋಚನೆ ಮಾಡಿ. ನಿಮ್ಮ ಉತ್ತರವೇ ಈ ಚಲನಶಾಸ್ತ್ರದ ಅದ್ಭುತ ಜಗತ್ತಿಗೆ ನೀವಿಡೋ ಮೊದಲ ಹೆಜ್ಜೆ. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುವಿನ ಚಲನೆಯನ್ನು ನಿಯಂತ್ರಿಸುವ ಭೌತಶಾಸ್ತ್ರದ ಮೂಲಭೂತ ನಿಯಮಗಳು ಎಷ್ಟು ಚೆನ್ನಾಗಿ ಗೊತ್ತು ಅಂತ ಪರೀಕ್ಷೆ ಮಾಡ್ಕೊಳ್ಳೋಣ. ಹಾಗಿದ್ರೆ ನಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಳಕ್ಕೆ ರೆಡಿನಾ? ಈ ಸವಾಲು ಭೌತಶಾಸ್ತ್ರದ ಅರಿವಿಗೆ ಒಂದು ಸಣ್ಣ ಪರೀಕ್ಷೆ ಅಷ್ಟೇ. ಶುರು ಮಾಡೋಣವೇ? ಸರಿ, ಹಾಗಾದ್ರೆ ಮೊದಲನೇ ರೌಂಡ್ ಶುರು ಮಾಡೋಣ. ಈ ಸುತ್ತಿನಲ್ಲಿ ನಾವು ಚಲನೆಯ ಭಾಷೆಯನ್ನ, ಅಂದ್ರೆ ಅದರ ಮೂಲಭೂತ ಪದಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಫೌಂಡೇಶನ್. ಮೊದಲನೇ ಪ್ರಶ್ನೆ, ಶ್ರದ್ಧೆಯಿಟ್ಟು ಕೇಳಿ. ಚಲನೆಗೆ ಕಾರಣವಾದ ಬಲಗಳನ್ನು ಪರಿಗಣಿಸಿದೆ ಕೇವಲ ಚಲನೆಯನ್ನು ವಿಶ್ಲೇಷಿಸುವ ಭೌತಶಾಸ್ತ್ರದ ಶಾಖೆ ಯಾವುದು? ನಿಮ್ಮ ಆಯ್ಕೆಗಳು: ಎ ಚಲನಶಾಸ್ತ್ರ, ಬಿ ಗತಿಶಾಸ್ತ್ರ, ಸಿ ಸ್ಥಿತಿಶಾಸ್ತ್ರ ಅಥವಾ ಡಿ ಕ್ವಾಂಟಮ್ ಮೆಕ್ಯಾನಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಚಲನಶಾಸ್ತ್ರ.
ನೋಡಿ, ಕೈನೆಮ್ಯಾಟಿಕ್ಸ್ ಅನ್ನೋದು ಒಂದು ವಸ್ತು ಹೇಗೆ ಚಲಿಸುತ್ತೆ ಅನ್ನೋದನ್ನ ಮಾತ್ರ ಹೇಳುತ್ತೆ. ಆದರೆ ಯಾಕೆ ಚಲಿಸುತ್ತೆ ಅಂದ್ರೆ ಅದರ ಹಿಂದಿರೋ ಫೋರ್ಸ್ ಬಗ್ಗೆ ಹೇಳೋದು ಕೈನೆಟಿಕ್ಸ್. ಎರಡನೆಯ ಪ್ರಶ್ನೆ, ಒಂದು ವಸ್ತು ಚಲಿಸಿದ ಒಟ್ಟು ಪಥದ ಉದ್ದವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ: ಎ ದೂರ, ಬಿ ವೇಗ, ಸಿ ಸ್ಥಾನಪಲ್ಲಟ ಅಥವಾ ಡಿ ಜವ. ಉತ್ತರ ದೂರ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಸುತ್ತು ಬಳಸಿ ಹೋದ್ರೆ ಆ ಇಡೀ ದಾರಿಯೇ ದೂರ. ಆದ್ರೆ ಆರಂಭದ ಬಿಂದುವಿನಿಂದ ಕೊನೆಯ ಬಿಂದುವಿಗೆ ಇರೋ ನೇರವಾದ ಅತಿ ಕಡಿಮೆ ದಾರಿ ಇದೆಯಲ್ಲ, ಅದನ್ನ ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಈ ವ್ಯತ್ಯಾಸ ತುಂಬಾ ಮುಖ್ಯ. ಸರಿ, ನಮ್ಮ ಮೂರನೇ ಪ್ರಶ್ನೆ, ಸ್ಥಾನಪಲ್ಲಟದ ಬದಲಾವಣೆಯ ದರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ವೇಗೋತ್ಕರ್ಷ, ಬಿ ವೇಗ, ಸಿ ಜವ ಅಥವಾ ಡಿ ಬಲ. ಸರಿಯಾದ ಉತ್ತರ ವೇಗ, ಅಂದ್ರೆ ವೆಲಾಸಿಟಿ. ಜವ ಅಥವಾ ಸ್ಪೀಡ್ ಅನ್ನೋದು ಬರೀ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂತ ಹೇಳುತ್ತೆ. ಆದರೆ ವೆಲಾಸಿಟಿ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅನ್ನೋದ್ರ ಜೊತೆಗೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅನ್ನೋದನ್ನು ಕೂಡ ಹೇಳುತ್ತೆ. ಅದಕ್ಕೆ ಇದು ವೆಕ್ಟರ್ ಕ್ವಾಂಟಿಟಿ. ವಾಹ್, ಮೊದಲನೇ ಸುತ್ತು ಮುಗೀತು. ಈಗ ನಾವು ಡೆಫಿನಿಷನ್ಸಿಂದ ಮುಂದೆ ಹೋಗಿ ಚಲನೆಯಲ್ಲಿ ಆಗೋ ಬದಲಾವಣೆಗಳ ಬಗ್ಗೆ ನೋಡೋಣ. ಬನ್ನಿ, ಎರಡನೇ ಸುತ್ತಿಗೆ ಹೋಗೋಣ. ಇದು ಭೌತಶಾಸ್ತ್ರದ ಒಂದು ಬಹಳ ಫೇಮಸ್ ಪ್ರಶ್ನೆ. ಭೂಮಿಯ ಗುರುತ್ವಾಕರ್ಷಣೆಯಿಂದಾಗಿ ಮುಕ್ತವಾಗಿ ಬೀಳುವ ವಸ್ತುವಿನ ವೇಗೋತ್ಕರ್ಷದ ಅಂದ್ರೆ ಜಿಯ ಅಂದಾಜು ಮೌಲ್ಯ ಎಷ್ಟು? ಆಯ್ಕೆಗಳನ್ನು ಗಮನಿಸಿ. ಸರಿಯಾದ ಉತ್ತರ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದರ ಅರ್ಥ ಏನು ಗೊತ್ತಾ? ಗಾಳಿಯ ತಡೆಯನ್ನು ನಾವು ಬದಿಗಿಟ್ರೆ ಕೆಳಗೆ ಬೀಳೋ ಯಾವುದೇ ವಸ್ತುವಿನ ವೇಗ ಪ್ರತಿ ಸೆಕೆಂಡಿಗೆ 9.8 ಮೀಟರ್ನಷ್ಟು ಜಾಸ್ತಿ ಆಗ್ತಾನೇ ಇರುತ್ತೆ. ಅಂದರೆ ಮೊದಲನೇ ಸೆಕೆಂಡಲ್ಲಿ 9.8, ಎರಡನೇ ಸೆಕೆಂಡಲ್ಲಿ 19.6, ಹೀಗೆ. ಇದು ನಮ್ಮ ಭೂಮಿಯ ಮೇಲ್ಮೈ ಹತ್ರ ಒಂದು ಕಾನ್ಸ್ಟೆಂಟ್ ಇದ್ದಾಗೆ. ಸರಿ, ವೇಗ ಜಾಸ್ತಿ ಆಗೋದನ್ನ ವೇಗೋತ್ಕರ್ಷ ಅಂತೀವಿ. ಹಾಗಿದ್ರೆ ಒಂದು ವಸ್ತುವಿನ ವೇಗ ಸಮಯದ ಜೊತೆ ಕಡಿಮೆಯಾಗೋದಕ್ಕೆ ಏನಂತಾರೆ? ನಿಮ್ಮ ಆಯ್ಕೆಗಳು ಇಲ್ಲಿವೆ. ಉತ್ತರ ತುಂಬಾ ಸಿಂಪಲ್: ವೇಗಾಪಕರ್ಷ ಅಥವಾ ಡಿಸೆಲರೇಷನ್. ಇದನ್ನ ನಾವು ನೆಗೆಟಿವ್ ಆಕ್ಸೆಲರೇಷನ್ ಅಂತನೂ ಕರೀಬಹುದು. ಅಂದ್ರೆ ವೇಗ ಕಡಿಮೆ ಆಗ್ತಿದೆ ಅಂತ ಅಷ್ಟೇ. ಈ ಪ್ರಶ್ನೆಗೆ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಒಂದು ವಸ್ತು ಕಾನ್ಸ್ಟೆಂಟ್ ವೆಲಾಸಿಟಿ ಅಂದ್ರೆ ಸ್ಥಿರ ವೇಗದಲ್ಲಿ ಹೋಗ್ತಿದ್ರೆ ಅದರ ವೇಗೋತ್ಕರ್ಷ ಎಷ್ಟಿರುತ್ತೆ? ಸರಿಯಾದ ಉತ್ತರ 0. ಯಾಕಂದ್ರೆ ವೇಗೋತ್ಕರ್ಷ ಅಂದ್ರೇನೆ ವೇಗದಲ್ಲೇ ಆಗುವ ಬದಲಾವಣೆ. ಇಲ್ಲಿ ವೇಗ ಸ್ಥಿರವಾಗಿದೆ ಅಂದ್ರೆ ಬದಲಾವಣೆ ಆಗ್ತಿಲ್ಲ. ಬದಲಾವಣೆ ಇಲ್ಲ ಅಂದಮೇಲೆ ವೇಗೋತ್ಕರ್ಷ 0. ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೂಪರ್! 2 ರೌಂಡ್ಸ್ ಮುಗಿಸಿದ್ದೀವಿ. ಈಗ ಫೈನಲ್ ರೌಂಡ್. ಈ ಸುತ್ತಿನಲ್ಲಿ ಚಲನೆಯನ್ನು ಲೆಕ್ಕಾಚಾರ ಮಾಡೋಕೆ ಬಳಸೋ ಟೂಲ್ಸ್ ಅಂದ್ರೆ ಸಮೀಕರಣಗಳ ಬಗ್ಗೆ ನೋಡೋಣ. ಚಲನೆಯ ಈ ಪ್ರಮುಖ ಸಮೀಕರಣವನ್ನು ನೋಡಿ. v² ಸಮನಾಗಿದೆ u² ಪ್ಲಸ್ 2as. ಇದರಲ್ಲಿ s ಎಂಬ ಅಕ್ಷರ ಏನನ್ನು ಸೂಚಿಸುತ್ತದೆ? ಉತ್ತರ ಸ್ಥಾನಪಲ್ಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಈ ಪ್ರಸಿದ್ಧ ಸಮೀಕರಣದಲ್ಲಿ s ಅಂದ್ರೆ ಸ್ಥಾನಪಲ್ಲಟ, u ಆರಂಭಿಕ ವೇಗ, v ಅಂತಿಮ ವೇಗ ಮತ್ತು a ವೇಗೋತ್ಕರ್ಷ. ಈ ಒಂದು ಸಮೀಕರಣದಿಂದ ನಾವು ಇಷ್ಟೆಲ್ಲ ಕಂಡುಹಿಡಿಬೋದು. ಸರಿ, ಈಗ ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ನ್ಯೂಟನ್ಗಿಂತ ಎಷ್ಟೋ ಶತಮಾನಗಳ ಹಿಂದೆ ಇಬ್ನ್ ಸೀನಾ ಅನ್ನೋ ಚಿಂತಕರು ಚಲನೆಯ ಬಗ್ಗೆ ಯೋಚನೆ ಮಾಡಿದ್ರು. ಅವರ ಪ್ರಕಾರ ಒಂದು ವಸ್ತುವನ್ನ ಎಸೆದಾಗ ಅದು ಮುಂದೆ ಹೋಗೋಕೆ ಕಾರಣ ಏನು? ಸರಿಯಾದ ಉತ್ತರ ಮೈಲ್. ಇಬ್ನ್ ಸೀನಾ ಅವರ ಪ್ರಕಾರ ನಾವು ಒಂದು ವಸ್ತುವನ್ನ ಎಸೆದಾಗ ಅದಕ್ಕೆ ಮೈಲ್ ಅನ್ನೋ ಒಂದು ಗುಣ ಸಿಗುತ್ತೆ. ಇದನ್ನ ಪ್ರೇರಣೆ ಅಥವಾ ಇಂಪೆಟಸ್ ಅಂತಾನೂ ಹೇಳ್ಬೋದು. ಇದೇ ಗುಣದಿಂದ ಅದು ಮುಂದೆ ಚಲಿಸುತ್ತೆ. ಇದು ಒಂದು ರೀತಿ ನ್ಯೂಟನ್ ಹೇಳಿದ ಇನರ್ಷಿಯಾ ಮತ್ತು ಮೊಮೆಂಟಮ್ ಕಾನ್ಸೆಪ್ಟ್ಗಳ ಒಂದು ಹಳೆಯ ರೂಪ. ವಿಜ್ಞಾನ ಹೇಗೆ ನಿಧಾನವಾಗಿ ಬೆಳೆಯುತ್ತೆ ಅನ್ನೋಕೆ ಇದೊಂದು ಒಳ್ಳೆ ಉದಾಹರಣೆ. ಅದ್ಭುತ! ಈ ಸವಾಲಿನ ಎಲ್ಲಾ ಸುತ್ತುಗಳನ್ನ ಯಶಸ್ವಿಯಾಗಿ ಮುಗಿಸಿದ್ದೀರಿ. ಹಾಗಾದ್ರೆ ನಾವು ಕಲಿತ ಪ್ರಮುಖ ವಿಷಯಗಳನ್ನ ಒಮ್ಮೆ ಬೇಗನೆ ನೆನಪಿಸ್ಕೊಳ್ಳೋಣ. ಮೊದಲಿಗೆ, ಚಲನೆಯನ್ನ ಬಲಗಳಿಲ್ಲದೆ ಅಧ್ಯಯನ ಮಾಡೋದು ಚಲನಶಾಸ್ತ್ರ. ದೂರ ಅಂದ್ರೆ ಪೂರ್ತಿ ದಾರಿ, ಸ್ಥಾನಪಲ್ಲಟ ಅಂದ್ರೆ ಶಾರ್ಟ್ಕಟ್, ವೇಗ ಅಂದ್ರೆ ಸ್ಥಾನಪಲ್ಲಟದ ಬದಲಾವಣೆ, ವೇಗೋತ್ಕರ್ಷ ಅಂದ್ರೆ ವೇಗದ ಬದಲಾವಣೆ. ಇವೆಲ್ಲವನ್ನ ಲೆಕ್ಕ ಹಾಕೋಕೆ ನಮ್ಮ ಹತ್ರ ಚಲನೆಯ ಸಮೀಕರಣಗಳಿವೆ. ಈ ಪರಿಕಲ್ಪನೆಗಳೇ ನಮ್ಮ ಸುತ್ತಲಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಕೀಲಿಕೈ. ಈ ಚರ್ಚೆಯಲ್ಲಿ ಭಾಗವಹಿಸಿ ಚಲನೆಯ ಮೂಲಭೂತ ನಿಯಮಗಳನ್ನ ಇನ್ನೊಮ್ಮೆ ಗಟ್ಟಿಗೊಳಿಸ್ಕೊಂಡಿದ್ದಕ್ಕೆ ಅಭಿನಂದನೆಗಳು. ಆದ್ರೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ. ಈ ನಿಯಮಗಳು ನಮ್ಮ ಕಣ್ಣಿಗೆ ಕಾಣೋ ಜಗತ್ತನ್ನ ವಿವರಿಸುತ್ತೆ, ಸರಿ,
ಆದರೆ ಈ ಬ್ರಹ್ಮಾಂಡದ ಅತಿದೊಡ್ಡ ರಹಸ್ಯಗಳನ್ನ ಅಂದ್ರೆ ಗ್ಯಾಲಕ್ಸಿಗಳ ಚಲನೆಯನ್ನ ಅಥವಾ ಅತಿ ಚಿಕ್ಕ ರಹಸ್ಯಗಳನ್ನ ಅಂದ್ರೆ ಒಂದು ಪರಮಾಣುವಿನೊಳಗಿನ ಜಗತ್ತನ್ನ ಯಾವ ನಿಯಮಗಳು ನಿಯಂತ್ರಿಸ್ತವೆ? ಭೌತಶಾಸ್ತ್ರದ ಈ ಹುಡುಕಾಟ ಎಂದಿಗೂ ಮುಗಿಯೋದಿಲ್ಲ. ನಮ್ಮ ಕುತೂಹಲ ಕೂಡ ಸದಾ ಜೀವಂತವಾಗಿರಲಿ.